ಟಿವಿ9ಗೆ ನೀಡಿದಂತ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅದಕ್ಕೆ ಕಾರಣಭೂತರಾದಂಥ ಸಂಸದರಿಗೆ ಕರೆದಿ ವಿಚಾರಣೆ ಮಾಡಬೇಕಲ್ವಾ? ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಟಿಪ್ಪು ಸುಲ್ತಾನ್ ಇಸ್ ಅ ಫ್ರೀಡಮ್ ಫೈಟರ್. ಟಿವಿ9 ಸಂದರ್ಶನದಲ್ಲಿ ಪ್ರತಾಪ್ ಸಿಂಹ ವಿಚಾರಣೆಗೆ ಆಗ್ರಹಿಸಿದ ಪ್ರಿಯಾಂಕ್ ಖರ್ಗೆ. ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ನಡೆದ ಘಟನೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆ ಶುರುವಾಗಿದ್ದು, ಅಲ್ಲಿದ್ದ ನಾಯಕರಲ್ಲಿ ದಿಗ್ಭ್ರಾಂತಿಯನ್ನುಂಟು ಮಾಡಿತ್ತು. ಸಂಸದ ಪ್ರತಾಪ್ ಸಿಂಹ ಹೆಸರಿನ ಪಾಸ್ ಕೊಂಡೊಯ್ದಿದ್ದ ಆ ವ್ಯಕ್ತಿಗಳ ವಿಚಾರಣೆ ನಡೆಯುತ್ತಿದೆ. ಈ ಮಧ್ಯೆ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಾಪ್ ಸಿಂಹ ವಿರುದ್ಧ ಹರಿಹಾಯ್ದಿದ್ದಾರೆ. ಸಂಸದ ಪ್ರತಾಪ್ ಸಿಂಹ ವಿಚಾರಣೆಗೂ ಕರೆಸಿಲ್ಲ, ವಿಚಾರಣೆಯನ್ನ ನಡೆಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಪ್ರತಾಪ್ ಸಿಂಹ ಅವರನ್ನು ಕೂಡ ತನಿಖೆ ಮಾಡಬೇಕು ಅಂತ ನೇರವಾಗಿಯೇ ಅನೇಕರು ಕೇಳಿದ್ದಾರೆ. ನೀವು ಯಾವ ರೀತಿ ನೋಡ್ತೀರಿ? ಅವ್ರಿಗೆ ವಿಚಾರಣೆಗೂ ಕರೆಸಿಲ್ಲ ಅಲ್ಲ, ಏನಾಯ್ತಪ್ಪ ಅಂತಾನು ಕೇಳಿಲ್ಲ ಅಲ್ಲ. ಇಟ್ಸ್ ಎ ಪ್ರಾಬಬ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಕ್ಯೂರಿಟಿ ಲ್ಯಾಬ್ಸ್. ಅದಕ್ಕೆ ಕಾರಣಭೂತರಾದಂಥ ಸಂಸದರಿಗೆ ಕರೆದಿ ವಿಚಾರಣೆ ಮಾಡಬೇಕಲ್ವಾ? ಮಾಡಬೇಕಾ ಮಾಡಬಾರ್ದ? ನೀವೇ ಹೇಳಿ. ಇದು ಪಾಸು ನಿಮ್ಮ ಕಚೇರಿಯಿಂದ ಇಶ್ಯೂ ಆಗಿದೆ, ಯಾಕೆ ಕೊಟ್ರಿ, ಹೇಗೆ ಕೊಟ್ರಿ? ಆಮೇಲೆ ಯಾರೋ ಒಬ್ಬರು ಬೇರೆ ಸಂಸದರು ಹಿಂಗೆ ಮಾಡಿದ್ದಿದ್ರೆ ಯಾರು ಅಷ್ಟು ವೋಕಲ್ ಇಲ್ಲ, ಯಾರು ಮಾಧ್ಯಮದಲ್ಲಿ ಅಷ್ಟು ಏನೋ ಔಟ್ ಗೋಯಿಂಗ್ ಇಲ್ಲ, ಅಂಥವ್ರು ಏನೋ ಮಾಡಿದರೆ ಪರವಾಗಿಲ್ಲ. ಪ್ರತಾಪ್ ಸಿಂಹ ಅವರು ಮಾತು ಮುಂಚೆ ಮೀಡಿಯಾ ಮುಂದೆನೇ ಇರ್ತಾರಲ್ಲ. ಸಾವರ್ಕರ್ ಫೋಟೋ ಸದನದಲ್ಲಿ ಇರಬಾರ್ದು ಅಂತ ಯಾಕೆ ಬಯಸ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ, ನಾನು 4 ಸಿಂಪಲ್ ಪ್ರಶ್ನೆಗಳನ್ನ ಕೇಳಿದ್ದೇನೆ, ಉತ್ತರ ಕೊಡಲಿ ಅಂತ ಹೇಳಿದ್ದಾರೆ. ಈಗ ಸಾವರ್ಕರ್ ವಿಚಾರ ಸದನದಲ್ಲಿ ಪ್ರಸ್ತಾಪ ಆಯಿತು. ಸಾವರ್ಕರ್ ಅವರ ಫೋಟೋ ಬಗ್ಗೆ ದೊಡ್ಡದಾದಂಥ ಚರ್ಚೆ ಕೂಡ ಆಗ್ತಾ ಇದೆ, ಸಾಮಾಜಿಕವಾಗಿ ಕೂಡ ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕೆ ನೀವು ಸಾವರ್ಕರ್ ಅವರ ಫೋಟೋವನ್ನು ಸದನದಲ್ಲಿ ಇರಬಾರ್ದು ಅಂತ ಬಯಸ್ತೀರಿ? 4-5 ಸರಳ ಪ್ರಶ್ನೆ ಕೇಳಿದ್ದೀನಿ ಸರ್ ನಾನು. ಒಂದನೇದು, ಸಾವರ್ಕರ್ ಅವರಿಗೆ ವೀರ್ ಬಿರುದು ಯಾರು ಕೊಟ್ಟಿದ್ದು? ಉತ್ತರ ಕೊಟ್ಟರೆ ನನಗೆ 1 ವರ್ಷದಿಂದ ಕೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. 60 ರೂಪಾಯಿ ಪೆನ್ಷನ್ನು ಸಾವರ್ಕರ್ ಅವರು 1947 ತನಕ ತಗೋತಾ ಇದ್ರಾ? ಇಲ್ಲ. ಬ್ರಿಟಿಷ್ ಅವರ ಮನೆ ಕೊಟ್ಟಿದ್ರು ರತ್ನಗಿರಿನಲ್ಲಿ, ಹೌದಾ ಇಲ್ವಾ? ಈ ದೇಶ, ನಮ್ಮ ದೇಶ ವಿಭಜನೆ ಆಗಬೇಕು ಅಂದರೆ 2 ನೇಷನ್ ಥಿಯರಿ ಫಸ್ಟು ಪ್ರಸ್ತಾಪ ಮಾಡಿದ್ದು ಸಾವರ್ಕರ್, ಹೌದಾ ಇಲ್ವಾ? ಸಿಂಪಲ್ ಕ್ವೆಶ್ಚನ್ಸ್ ಕೇಳ್ತಾ ಇದ್ದೀನಲ್ಲ, ಎಸ್ ಆರ್ ನೋ ಅಂತ ಹೇಳಿಬಿಡ್ಲಿ. ಸಾವರ್ಕರ್ ಫೋಟೋ ತೆಗೆಯುತ್ತೇನೆ ಎಂದು ಸರ್ಕಾರ ಹೇಳಿಲ್ಲವಲ್ಲ ಅನ್ನೋ ಟಿವಿ9 ಪ್ರಶ್ನೆಗೆ ನಾನು ಸರ್ಕಾರದ ಭಾಗವಾಗಿಯೇ ಹೇಳಿದ್ದೇನೆ ಅಂದ್ರೆ ಸ್ಪೀಕರ್ ನಮ್ಮದು ಹಾಕುವ ಸಂಸ್ಕೃತಿ, ತೆಗೆಯುವುದಲ್ಲ ಅಂತ ಅಭಿಪ್ರಾಯ ಪಟ್ಟಿದ್ದಾರೆ ಅಂತ ಸಮರ್ಥಿಸಿಕೊಂಡ್ರು. ನೀವು ಸರ್ಕಾರಕ್ಕೆ ಬಂದರೂ ಕೂಡ ಆಯಿತು, ನಾವು ಸಾವರ್ಕರ್ ಕಂಡ್ರೆ ನಮ್ಗೆ ತಾತ್ವಿಕವಾಗಿ ವಿರೋಧ ಇದೆ, ತೆಗಿತೀವಿ ಅಂತ ಗಟ್ಟಿಯಾದಂಥ ಮಾತು ನಿಮ್ಮ ಸರ್ಕಾರದಿಂದಲೇ ಬರ್ತಾ ಇಲ್ವಲ್ಲ? ಗೌರ್ಮೆಂಟ್ ಅಲ್ವಾ? ಅದ್ರ ದ್ವಂದ್ವ ಇದೆಯಲ್ಲ, ಅದನ್ನ ವ್ಯಕ್ತಿಗತ ಹೇಳಿಕೆ ಅಂತ ಹೇಳ್ತೀವಿ. ಇಲ್ಲ, ಒಂದು ನಿಮಿಷ ಕೇಳಿ ಸರ್. ನಾನು ಹೇಳಿದ್ದೀನಿ, ಹರಿಪ್ರಸಾದ್ ಸಾಹೇಬ್ರು ಹೇಳಿದ್ದಾರೆ, ಸಂತೋಷ್ ಲಾಡ್ ಅವರೆಲ್ಲ ಹೇಳಿದ್ದಾರೆ. ಆದರೆ ಅಸೆಂಬ್ಲಿ ಒಳಗಡೆ ತೀರ್ಮಾನ ತಗೊಳೋದು ಸ್ಪೀಕರ್ ಅವರು, ಹೌದಾ? ಸ್ಪೀಕರ್ ಅವ್ರು ಹೇಳಿದ್ದಾರೆ ನಮ್ದು ಯಾವಾಗಲೂ ಹಾಕೋ ಸಂಸ್ಕೃತಿ ಅಪ್ಪ, ತೆಗೆಯೋದಿಲ್ಲ ಅಂತ ಅವರು ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿ ಆಚರಿಸದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಟಿವಿ9 ಪ್ರಶ್ನಿಸಿದಾಗ ಟಿಪ್ಪು ಸುಲ್ತಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಸುಮ್ಮನಾದ್ರು. ಟಿಪ್ಪು ಜಯಂತಿ ಕೂಡ ಹೇಳಿದ್ರು, ಟಿಪ್ಪು ಜಯಂತಿಯನ್ನು ಡಿಫೆಂಡ್ ಮಾಡ್ಕೋತೀರಿ, ಬಟ್ ಸರ್ಕಾರಕ್ಕೆ ವಾಪಸ್ ಬಂದಮೇಲೆ ಟಿಪ್ಪು ಜಯಂತಿ ಆಚರಣೆ ಮಾಡಿಲ್ಲ. ಎಲ್ಲೋ ಒಂದು ಕಡೆಗೆ ಅಳುಕು, ಆತಂಕ ಅದೆಲ್ಲೋ ಈ ಬಾರಿಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಅದ್ರ ಬಗ್ಗೆ ಸ್ಪಷ್ಟವಾಗಿದೆ. ನನ್ನ ಪ್ರಕಾರ ಟಿಪ್ಪು ಸುಲ್ತಾನ್ ಇಸ್ ಅ ಫ್ರೀಡಮ್ ಫೈಟರ್. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಾಪ್ ಸಿಂಹ ವಿಚಾರಣೆಗೆ ಆಗ್ರಹಿಸಿದ್ದು, ಮುಂದಿನ ದಿನಗಳಲ್ಲಿ ಇದನ್ನೇ ಅಸ್ತ್ರ ಮಾಡಿಕೊಂಡರೂ ಅಚ್ಚರಿಯಿಲ್ಲ. ಅನಿಲ್ ಕಲ್ಕೆರೆ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.